ಇವು ತೀರ ಇತ್ತೀಚೆಗೆ ನಡೆದಂಥ ಎರಡು ಘಟನೆಗಳನ್ನು ದಯವಿಟ್ಟು ಗಮನಿಸಿ ಹೇಗಿದೆ ಅಂತ. ಒಂದು ಘಟನೆಯಲ್ಲಿ ಒಬ್ಬ ಯುವಕ ಸಾಫ್ಟ್ವೇರ್ ಇಂಜಿನಿಯರಲ್ಲಿ ಕೈ ತುಂಬ ಸಂಬಳ ಗಳಿಸ್ತಾ ಇದ್ದ. ಅವನ ಮದುವೆ ಗೊತ್ತಾಯಿತು. ಆ ಹುಡುಗಿ ಇನ್ನೊಂದು ಸಾಫ್ಟ್ವೇರ್ ಕಂಪ್ನಿ ಉದ್ಯೋಗಿ. ಎಲ್ಲ ಚೆನ್ನಾಗಿದೆ ಅಂತ ಮದುವೆ ನಿಶ್ಚಿತಾರ್ಥನೂ ಮಾಡಿದರು. ದುರ್ದೈವ, ಈ ಆರ್ಥಿಕ ಹಿಂಜರಿಕೆ ಬಂತಲ್ಲ, ರೆಸೆಷನ್ ಅಂತ ಏನು ಕರಿತೀವಿ, ಏಕಾಏಕಿ ಹುಡುಗನ ಕೆಲಸ ಹೋಯ್ತು. ಹೋದ ತಕ್ಷಣ ಹೆಣ್ಣಿನ ಕಡೆಯವ್ರು ಏನು ಮಾಡಿದರು ಅಂದರೆ, ಕೇಳಬೇಕು ಅಂತ ಹುಡುಗಿನ ಕೇಳಿದರು. ಆಕೆ ಇಲ್ಲ, ಕೆಲಸ ಇಲ್ಲದ ಹುಡುಗನ ತೊಗೊಂಡು ಏನು ಮಾಡೋದು, ನಾನು ಕೆಲಸ ಚೆನ್ನಾಗಿತ್ತು ಅಂತ ಒಪ್ಕೊಂಡಿದ್ದೆ, ಮದುವೆ ಆಗೋದಿಲ್ಲ ಅಂದ್ಲು. ನಡಿಬೇಕಾದಂಥ ಮದುವೆ ನಿಂತು ಹೋಯ್ತು. ಎಷ್ಟು ತೊಂದರೆ ಆಗುತ್ತೆ ಮನೆಯವರಿಗೆ ಅಂತ ಗೊತ್ತು ನಿಮಗೆ. ಇದೇ ಹೊತ್ತಿಗೆ ಆದಂಥ ಇನ್ನೊಂದು ಕತೆ, ಅದನ್ನು ನೋಡಿ. ಆ ಹುಡುಗನೂ ಹಾಗೇ ದೊಡ್ಡ ಕಂಪ್ನಿ ಕೆಲಸ ಮಾಡ್ತಿದ್ದ, ಅವನದು ಕೆಲಸ ಹೋಯ್ತು. ಎಂಗೇಜ್ಮೆಂಟ್ ಆಗಿ ಹೋಗಿದೆ, ನಿಶ್ಚಿತಾರ್ಥ ಆಗಿದೆ. ಈ ಹುಡುಗನ ಮನೆಯವ್ರ ಚಿಂತೆ ಏನು ಅಂದರೆ, ಆ ಹುಡುಗಿ ಮನೆಯವ್ರು ಹೇಳೋದು ಹೇಗಪ್ಪ ಅಂತ. ಹುಡುಗನ ನೌಕರಿ ಹೋಯ್ತು ಅಂತ ಬೇಡ ಅಂದ್ಬಿಟ್ರೆ ಮುಖ ಕೆಟ್ಟು ಹೋಗುತ್ತಲ್ಲ, ಏನು ಮಾಡೋದು ಅಂತ ಒದ್ದಾಡ್ತಾ ಇದ್ರು. ಆದರೆ ಹುಡುಗಿ ಫೋನಲ್ಲಿ ಮಾತಾಡ್ತಾ ಇದ್ರು. ಆ ಹುಡುಗ ಕೂಡ ತಪ್ಪಿ ಕೂಡ ಹೇಳಿಲ್ಲ ನನ್ನ ಕೆಲಸ ಹೋಯಿತು ಅಂತ, ಹೆದರಿಕೆ ಅವನಿಗೆ. ಆದರೆ ಹುಡುಗಿಗೆ ಯಾವುದೋ ಸ್ನೇಹಿತೆಯಿಂದ ನಿನ್ನ ಭಾವಿ ಪತಿ ಕೆಲಸ ಹೋಗಿದೆ ಅಂತ ಗೊತ್ತಾಯಿತು. ಆಕೆ ಏನು ಮಾಡಿದ್ಲು ಗೊತ್ತಾ, ಒಂದಿನ ತನ್ನ ತಂದೆ ತಾಯಿನ ಕರ್ಕೊಂಡು ಹುಡುಗನ ಮನೆಗೆ ಬಂದಳು. ಅವ್ರಿಗೆ ಆಶ್ಚರ್ಯ ಮತ್ತು ಗಾಬರಿನೂ ಹೌದು. ಬಂದರು ಅಂದರೆ ಬೇಡ ಅಂತಾರೆ ಅಂತ ಅಂದ್ಕೊಂಡಿದ್ದಾರೆ. ಆ ಹುಡುಗಿ ಎಷ್ಟು ಸ್ಪಷ್ಟವಾಗಿ ಮಾತಾಡಿದ್ಲು ಅಂದರೆ, ನೋಡಿ, ನಿಮ್ಮ ಮಗ ಕೆಲಸ ಕಳ್ಕೊಂಡದ್ದು ನನಗೆ ಗೊತ್ತಿದೆ, ನಿಮಗೆ ತುಂಬ ಚಿಂತೆ ಮಾಡಿದೆ, ನಿರಾಶೆ ಮಾಡಿದೆ ಅಂತಲೂ ಗೊತ್ತು. ಆದರೆ ಯಾಕೆ ಚಿಂತೆ ಮಾಡ್ತೀರಿ? ಅವರೊಬ್ಬರಿಗೆ ಆದದ್ದಲ್ಲ, ನನಗೆ ಗೊತ್ತು. ಪ್ರಪಂಚದಲ್ಲೇ ಹಿಂಗೆ ಕೆಲಸ ಹೋಗ್ತಾ ಇದೆ ಬೇಕಾದಷ್ಟು ಕಡೆ, ಎಲ್ರಿಗೂ ಆದದ್ದು ಇವ್ರಿಗೂ ಆಗಿದೆ. ಅವ್ರ ತಪ್ಪೇನಿದೆ ಅದರೊಳಗೆ? ಮತ್ತು ಇನ್ನೊಂದು, ನನ್ನ ಕೆಲಸ ಹೋಗಿದ್ರೆ ಏನು ಮಾಡ್ತಿದ್ರಿ? ಮದುವೆ ಕ್ಯಾನ್ಸಲ್ ಮಾಡ್ತಿದ್ರಾ? ನನಗೂ ಆಗ್ಬೋದಾಗಿತ್ತಲ್ಲ. ನಾನು ಮದುವೆ ಮಾಡೋಕ್ಕೆ ಒಪ್ಕೊಂಡದ್ದು ನಿಮ್ಮ ಮಗನ್ನ, ಅವನ ಕೆಲಸ ಅಲ್ಲ. ಮತ್ತು ಕೆಲಸ ಸಿಗೋದಿಲ್ವ ಅವರಿಗೆ? ಚಿಂತೆ ಮಾಡಬೇಡಿ, ನನಗೆ ಕೆಲಸ ಇದೆ, ನಾವಿಬ್ಬರು ನನ್ನ ಸಂಬಳದಲ್ಲಿ ಜೀವನ ಮಾಡ್ತೀವಿ. ನನ್ನ ಕೆಲಸ ಹೋದರೂ ಕೂಡ ನಮ್ಮ ಭಗವಂತ ಮತ್ತು ಹಿರಿಯರು ಕೊಟ್ಟಂಥ ಜ್ಞಾನ ಇದೆಯಲ್ಲ, ಶಿಕ್ಷಣ ಕೊಟ್ಟಿದ್ದೀರಲ್ಲ, ಧೈರ್ಯದಿಂದ ಜೀವನ ಮಾಡ್ತೀವಿ, ಚಿಂತೆ ಬಿಡಿ ನೀವು ಅಂದ್ಲು. ಹಿರಿಯರೆಲ್ಲ ಬೆರಗಾಗಿ ಹೋದರು. ಸಂಭ್ರಮದಿಂದ ಮದುವೆ ಆಗಿತ್ತು. ಮದುವೆ ದಿನ ಸಾಯಂಕಾಲ 6 ತಕ್ಷೆ ದಿವಸ ಎರಡೂ ಮನೆತನ ಸಂಬಂಧಿಕರು ನಿಂತ್ಕೊಂಡಿದ್ದಾರೆ. ಹುಡುಗಿ ಸಂಬಂಧಿಕರು ಬಂದು ನವದಂಪತಿಗಳನ್ನು ಅಭಿನಂದಿಸಿ ಉಡುಗೊರೆ ಕೊಟ್ಟು ಹೋಗ್ತಾಯಿದ್ರು. ಈ ಹುಡುಗ ಮೊದಲು ಕೆಲಸ ಮಾಡ್ತಿದ್ನಲ್ಲ, ಅವನ ಸ್ನೇಹಿತರೆಲ್ಲ ಬಂದರು, ಅಭಿನಂದಿಸಿ ಚಿಂತೆ ಮಾಡಬೇಡ, ಸರಿ ಆಗ್ತದೆ, ಸಮಾಧಾನ ಹೇಳಿ ಹೋಗ್ತಿದ್ರು. ಅದೇ ರೀತಿ ಹುಡುಗಿ ಕೆಲಸ ಮಾಡ್ತಿದ್ಲಲ್ಲ, ಆ ಕಂಪ್ನಿಯವರು ಬಂದಿದ್ದರು. ಆದರೆ ಹುಡುಗಿಗೆ ಭಾರಿ ಆಶ್ಚರ್ಯ ಆದದ್ದು ಅಂದರೆ, ಆಕೆ ಕಂಪ್ನಿ ಚೇರ್ಮನ್ ಬಂದುಬಿಟ್ಟಿದ್ದಾರೆ ಮದುವೆಗೆ, ರಿಸೆಪ್ಷನ್ಗೆ. ಎಂದೆಂದು ಬರೋರಲ್ಲ ಅವರು. ಈಕೆ ಎಲ್ಲೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಸಣ್ಣವಳಿದ್ದವಳು, ಕಂಪ್ನಿ ಚೇರ್ಮನ್ ಬಂದ್ಬಿಡೋದಾ ಮದುವೆಗೆ? ಆಶ್ಚರ್ಯ ಆಕೆಗೆ, ಸಂತೋಷ ಆಗ್ಬಿಡ್ತು. ಚೇರ್ಮನ್ ನನ್ನ ಮದುವೆ ಬಂದಿರಲ್ಲ ಅಂತ ಉಬ್ಬಿ ಹೋದ್ಲು ಹುಡುಗಿ. ಅಧ್ಯಕ್ಷರು ಆ ವೇದಿಕೆಗೆ ಬಂದರು, ಗಾಂಭೀರ್ಯ ಬಂದು ವಧುವರಿಬ್ಬರಿಗೂ ಆಶೀರ್ವಾದ ಮಾಡಿದರು. ಆಮೇಲೆ ಆ ಚೇರ್ಮನ್ ಏನು ಮಾಡಿದರು ಅಂದರೆ, ಹುಡುಗಿಗೇನು ಕೊಡಲಿಲ್ಲ, ಹುಡುಗನ ಕೈಯಲ್ಲಿ ಒಂದು ಕವರ್ ಕೊಟ್ಟರು, ಕಾಗದದ ಕವರ್ ಕೊಟ್ಟು, ನನ್ನ ಉಡುಗೊರೆ ನಿಮಗೆ ಅಂದರು. ಅವ್ನು ಥ್ಯಾಂಕ್ ಯು ಸರ್ ಅಂದ. ಯಜಮಾನ್ರು ಸುಮ್ಮನೆ ಮುಂದೆ ಹೋಗಲಿಲ್ಲ, ಅವರು ತೆಗೆದು ಓದಪ್ಪ ಅದನ್ನು ಅಂದರು. ತೆಗೆದು ನೋಡಿದರೆ ಅವ್ರ ಕಂಪನಿಯಲ್ಲಿ ಮ್ಯಾನೇಜರ್ ಅಂತ ಅಪಾಯಿಂಟ್ ಮಾಡಿದ್ದಾರೆ. ಇವನ್ನ ಕಣ್ಣೀರು ಚಲ್ಲಂತ ಚಿಲ್ತು ಅವನಿಗೆ. ಮತ್ತೊಮ್ಮೆ ಕಾಲು ಮುಟ್ಟು ನಮಸ್ಕಾರ ಮಾಡಿದ. ಅವ್ರ ಕಂಪನಿಯಲ್ಲಿ ಮ್ಯಾನೇಜರ್ ಅಂತ ಅಪಾಯಿಂಟ್ ಮಾಡಿದ್ದಾರೆ. ಚೇರ್ಮನ್ ಹೇಳಿದ್ರಂತೆ, ನಿಮ್ಮ ವಿಷಯ ಗೊತ್ತಾಯ್ತಪ್ಪ ನನಗೆ, ನಮ್ಮ ಹುಡುಗಿ ಧೈರ್ಯ ಮೆಚ್ಚಬೇಕು. ಕೆಲಸ ಹೋಯ್ತು ಅಂದರೂ ಕೂಡ ಆಕೆ ಹೇಳ್ತಾಳೆ, ನಿಮ್ಮನ್ನು ಮದುವೆ ಆದದ್ದು ಕೆಲಸ ಅಲ್ಲ ಅಂಥೇಳಿ. ಅದರ ಮುಂದಿನ ವಾರದಿಂದ ನಮ್ಮ ಕಂಪ್ನಿಯಲ್ಲಿ ಮ್ಯಾನೇಜರ್ ನೀವು ಅಂತ ತಮಾಷೆ ಮಾಡಿ, ನಿಮ್ಮ ಹೆಂಡತಿಗೂ ಮ್ಯಾನೇಜರು ಆಫೀಸಲ್ಲಿ ಅಂತ ಹೇಳಿ ಶುಭ ಆಗಲಿ ಅಂತ ಹಾರೈಸಿ ಹೋದ್ರಂತೆ. ಮರುವಾರದಿಂದ ಗಂಡ ಆಫೀಸ್ನಲ್ಲಿ ಹೆಂಡತಿಯ ಮೇಲಧಿಕಾರಿಯಾದ, ತುಂಬ ಚೆನ್ನಾಗಿ ಬದುಕಿದ್ರು. ನನಗೆ ಗೊತ್ತಿದ್ದಂಥ ಪರಿವಾರ ಅದು. ದಯವಿಟ್ಟು ಗಳಿಸಿ ಸ್ವಾಮಿಯರು ನೋಡಿ ಸ್ನೇಹಿತರು ಹೇಗಿರುತ್ತೆ ಅಂತ. ಹಣ ಗಳಿಕೆ ಜೀವನದ ಸಂಬಂಧಗಳಿಗೆ ಭದ್ರ ಬುನಾದಿ ಅಲ್ಲ. ವ್ಯಕ್ತಿಗಳ ಸಂಬಂಧ ಗಟ್ಟಿಯಾಗಿ ನಿಲ್ಲೋದು ವಿಶ್ವಾಸದಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ಮತ್ತು ಸಣ್ಣ ಪುಟ್ಟ ತ್ಯಾಗಗಳಿಂದ. ತ್ಯಾಗವಿಲ್ಲದೆ ಕಟ್ಟಿದಂಥ ಸಂಬಂಧ ಇದೆಯಲ್ಲ, ಮರಳ ಮೇಲೆ ಕಟ್ಟಿದಂಥ ಅರಮನೆ ಇದ್ದ ಹಾಗೆ, ಯಾವಾಗಾದರೂ ಕುಸಿದು ಹೋಗುತ್ತೆ. ನಿಮ್ಮಲ್ಲಿ ಸಂಬಂಧಗಳು ಗಟ್ಟಿಯಾಗೋದು ಹಣದಿಂದ ಅಲ್ಲ. ಹಣ ಬರ್ಬೋದು, ಹೋಗ್ಬೋದು, ನಾಳೆ ಅವ್ರ ಕೆಲಸ ಹೋಗ್ಬೋದು, ಇವ್ರ ಕೆಲಸ ಹೋಗ್ಬೋದು. ಎಲ್ಲಿವರೆಗೂ ನಿಮ್ಮಲ್ಲಿ ಪ್ರೀತಿ ಗಟ್ಟಿಯಾಗಿದೆಯೋ ಆ ಸಂಬಂಧ ಬಹುವರ್ಷ ಗಟ್ಟಿಯಾಗಿರ್ತದೆ.